ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ವರ್ಚುವಲ್ ದ್ವಿಪಕ್ಷೀಯ ಸಭೆ. ಚಿಲಾಹಟಿ ಹಲ್ದಿಬಾರಿ ರೈಲು ಮಾರ್ಗಕ್ಕೆ ಚಾಲನೆ. ಬೆಂಗಳೂರು ನಗರವನ್ನು 2022ರ ವೇಳೆಗೆ ತ್ಯಾಜ್ಯ ಮುಕ್ತ, ಸ್ವಚ್ಛ, ಸುಂದರ ನಗರವಾಗಿ ಪರಿವರ್ತಿಸಲು ಕಾರ್ಯಯೋಜನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆವಿಷ್ಕಾರದಲ್ಲಿ ತೊಡಗುವಂತೆ ಉತ್ತೇಜಿಸಲು ಆದ್ಯತೆ. ಪ್ರಕಾಶ್ ಜಾವಡೇಕರ್. ಇಸ್ರೋದಿಂದ ಸಿ ಬ್ಯಾಂಡ್ ಸೇವೆ ವಿಸ್ತರಿಸುವ CMS-01 ಸಂಪರ್ಕ ಉಪಗ್ರಹ ಇಂದು ಮಧ್ಯಾಹ್ನ ಉಡಾವಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ವರ್ಚುವಲ್ ದ್ವಿಪಕ್ಷೀಯ ಸಭೆ ನಡೆಯಿತು. ಈ ವೇಳೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತು ಬಾಂಗ್ಲಾದೇಶ ಉದಯಕ್ಕೆ ಕಾರಣರಾದ ಶೇಖ್ ಮುಜಿಬುರ್ ರೆಹಮಾನ್ ಅವರ ಸ್ಮರಣಾರ್ಥ ಬಂಗಬಂಧು ಬಾಪು ಡಿಜಿಟಲ್ ಪ್ರದರ್ಶನವನ್ನು ಉಭಯ ನಾಯಕರು ಜಂಟಿಯಾಗಿ ಉದ್ಘಾಟಿಸಿದರು. led to the liberation of their countries from the inhuman, despotic and ruthless forces. Reference their time and lives. The Salt March led by Mahatma Gandhi is considered by the Time magazine to be amongst the 3 most important movements in the modern history, while the Bangabandhu speech of 7th ಶೇಖ್ ಮುಜಿಬುರ್ ರೆಹಮಾನ್ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಭಾರತ ಬಾಂಗ್ಲಾದೇಶ ನಡುವಿನ ಚಿಲಾಹಟಿ ಹಲ್ದಿಬಾರಿ ನಡುವಿನ ರೈಲು ಮಾರ್ಗಕ್ಕೂ ಚಾಲನೆ ನೀಡಲಾಯಿತು. मैं आपका धन्यवाद करता हूं. आपके साथ बंगबंधु को श्रद्धांजलि अर्पित करना मेरे लिए गर्व की बात होगी. एक्सेलेंसी, बांग्लादेश हमारी नेबरहुड फर्स्ट नीति का ನರೇಂದ್ರ ಮೋದಿ ಭಾರತದ ನೆರೆ ರಾಷ್ಟ್ರ ಮೊದಲು ನೀತಿಗೆ ಬಾಂಗ್ಲಾದೇಶ ಮಹತ್ವದ ಆಧಾರ ಸ್ತಂಭವಾಗಿದೆ. ಬಾಂಗ್ಲಾದೇಶ ನಡುವಿನ ಸಂಬಂಧಗಳ ಬಲವರ್ಧನೆಗೆ ತಾವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಆದ್ಯತೆ ನೀಡಲಾಗುತ್ತಿದೆ. ಕೋವಿಡ್-19 ಸಾಂಕ್ರಾಮಿಕ ವೇಳೆ ಎರಡೂ ದೇಶಗಳ ನಡುವೆ ಉತ್ತಮ ಸಹಕಾರ ಏರ್ಪಟ್ಟಿದೆ. ಬಾಂಗ್ಲಾದೇಶ ಸಾಂಕ್ರಾಮಿಕ ಸವಾಲು ಎದುರಿಸಿರುವ ರೀತಿ ಪ್ರಶಂಸನೀಯ ಎಂದರು. ಮಹಾತ್ಮ ಗಾಂಧಿ ಮತ್ತು ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರು ನಮ್ಮ ಯುವ ಜನತೆಗೆ ಸದಾ ಸ್ಫೂರ್ತಿಯಾಗಿದ್ದಾರೆ. ಅವರ ಸ್ಮರಣಾರ್ಥ ಡಿಜಿಟಲ್ ಪ್ರದರ್ಶನ ಉದ್ಘಾಟಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. भारत और बांग्लादेश के बीच अच्छा सहयोग रहा, चाहे वो दवाइयां या मेडिकल इक्विपमेंट हो या फिर हेल्थ प्रोफेशनल के साथ काम करना हो. वैक्सीन के क्षेत्र में भी हमारे बीच अच्छा सहयोग चल रहा है. इस सिलसिले में हम आपकी आवश्यकताओं का भी विशेष ध्यान रखेंगे. सार्क फ्रेमवर्क के तहत बांग्लादेश के योगदान के लिए मैं आपका आभार व्यक्त करता हूं. आपके उत्तम नेतृत्व में बंगबंधु की लीगेसी स्पष्ट रूप से झलकती है. साथ ही हमारे द्विपक्षीय संबंधों के लिए आपकी निजी प्रतिबद्धता भी स्पष्ट है. यह मेरे लिए गर्व की बात है कि आज आपके साथ बंगबंधु के सम्मान में एक डाक टिकट का विमोचन और बापू और बंगबंधु के ऊपर एक डिजिटल प्रदर्शनी का उद्घाटन करने का मौका मिल रहा है. मैं आशा करता हूं कि बापू और बंगबंधु की प्रदर्शनी हमारे युवाओं को प्रेरणा देगी. ಶೇಖ್ ಹಸೀನಾ 1971ರಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಮೋಚನೆಗೊಳ್ಳಲು ಭಾರತ ಮಹಾನ್ ಕೊಡುಗೆ ನೀಡಿದೆ. ಅಂದಿನ ಯುದ್ಧದಲ್ಲಿ ಹುತಾತ್ಮರಾದ ಭಾರತದ ಯೋಧರಿಗೆ ಗೌರವ ನಮನ ಸಲ್ಲಿಸುತ್ತಿದ್ದೇನೆ. ಕೋವಿಡ್-19 ಸಾಂಕ್ರಾಮಿಕ ವೇಳೆ ಭಾರತ ನೀಡಿದ ನೆರವನ್ನು ಬಾಂಗ್ಲಾದೇಶ ಹೃದಯಪೂರ್ವಕವಾಗಿ ಸ್ಮರಿಸುತ್ತದೆ ಎಂದರು. 17 December. This was the day we were incarcerated. Colonel Ashok Tara, who was a major at that time, on the morning of 17 December,
He freed us from the hands of the Pakistani forces. 16 December Bangladesh was free, but we were free on 7th of December. I express my gratitude to the Colonel, to the people of India, to the Mukti Bahini. We were free on that day. Only my sister Rihanna, Joy and myself, we are alive. ಜಗದ್ವಿಖ್ಯಾತವಾಗಿರುವ ಬೆಂಗಳೂರು ನಗರವನ್ನು ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ ರೀತಿಯಲ್ಲೂ ವಾಸಯೋಗ್ಯವಂತೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕುರಿತು ಆಯೋಜಿಸಲಾದ ಮಿಷನ್ 2022 ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು ಬೆಂಗಳೂರು ವಿಶ್ವದ ಪ್ರಮುಖ 4 ತಂತ್ರಜ್ಞಾನ ನಗರಗಳಲ್ಲಿ ಒಂದಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷ ತುಂಬುವ ಅಂದರೆ 2022ರ ವೇಳೆಗೆ ನಗರವನ್ನು ಸುಸಜ್ಜಿತ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು. 1,25,00,000 ಜನಸಂಖ್ಯೆ ಇರುವ 85 ಲಕ್ಷ ವಾಹನ ಹೊಂದಿರುವ ಬೆಂಗಳೂರಿನಲ್ಲಿ ಜಲ ವಾಯು ಮಾಲಿನ್ಯ ತಗ್ಗಿಸಿ ಪರಿಸರ ಸ್ನೇಹಿ ಕ್ರಮಗಳಿಗೆ ಒತ್ತು ನೀಡಲಾಗುವುದು. ತ್ಯಾಜ್ಯ ಮುಕ್ತ ಸ್ವಚ್ಛ ಸುಂದರ ಬೆಂಗಳೂರು ನಿರ್ಮಾಣಕ್ಕೆ ತಕ್ಷಣವೇ ಕಾರ್ಯೋನ್ಮುಖರಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಬೆಂಗಳೂರು ನಗರದ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಕೂಡ ಉತ್ಸುಕವಾಗಿದೆ. ಇಲ್ಲಿನ ಮೂಲಸೌಕರ್ಯ ಬೆಳವಣಿಗೆ, ಆವಿಷ್ಕಾರಗಳ ಪ್ರಗತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ಬಾರಿ ಭೇಟಿಯಾದಾಗಲೂ ಮಾಹಿತಿ ಪಡೆಯುತ್ತಾರೆ. ಎಲ್ಲಾ ಪ್ರಮುಖ ನಾಯಕರ ನೆಚ್ಚಿನ ತಾಣವಾಗಿರುವ ಬೆಂಗಳೂರನ್ನು ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು. ನಗರವನ್ನು ಹಸಿರುಮಯಗೊಳಿಸಿ ಕೆರೆಗಳ ಸ್ವಚ್ಛತೆಗೆ ಗಮನ ಹರಿಸುವ ಜೊತೆಗೆ ರಾಜಕಾಲುವೆಗಳ ಸುಧಾರಣೆಗೂ ಆದ್ಯತೆ ನೀಡಲಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಆವಿಷ್ಕಾರಗಳು, ಇಲ್ಲಿನ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ಕೇಂದ್ರಗಳು ಮತ್ತು ಉನ್ನತ ಅಧ್ಯಯನ ಸಂಸ್ಥೆಗಳ ಬಗ್ಗೆ ವಿಶೇಷ ಕಾಳಜಿಯಿಂದ ಪ್ರಸ್ತಾಪಿಸಿ ಬೆಂಗಳೂರು ಸದಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿರುವಂತೆ ಕಾರ್ಯತಂತ್ರ ರೂಪಿಸುವಂತೆ ಮಾನ್ಯ ಪ್ರಧಾನಮಂತ್ರಿಗಳು ಸಲಹೆ ಸಹ ನೀಡಿದರು. ಪ್ರಧಾನಿಯವರ ಉತ್ತೇಜನಕಾರಿ ಮಾತುಗಳಿಂದ ನಾನು ಸಹ ಪ್ರಭಾವಿತನಾಗಿ ಅಭಿವೃದ್ಧಿ ದೆಸೆಯಲ್ಲಿ ಬೆಂಗಳೂರಿನ ಸ್ಥಾನಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳುವ ಪಣ ತೊಟ್ಟಿದ್ದೇನೆ. ಬೆಂಗಳೂರು ಪ್ರಗತಿ ನಮ್ಮ ಸರ್ಕಾರದ ಅತೀವ ಕಾಳಜಿ ಮತ್ತು ಆದ್ಯತೆಯ ವಿಷಯವಾಗಿದೆ. ವಿಜ್ಞಾನದ ರಾಜಧಾನಿ, ಮಾಹಿತಿ ತಂತ್ರಜ್ಞಾನದ ಪರಮೋಚ್ಚ ನೆಲೆ, ಭಾರತದ ಸಿಲಿಕಾನ್ ಕಣಿವೆ ಇತ್ಯಾದಿ ವಿಶೇಷಗಳುಳ್ಳ ಬೆಂಗಳೂರಿನ ಪ್ರಾಧಾನ್ಯತೆಗೆ ಮುಕ್ಕಾಗದಂತೆ ಯೋಜನೆಗಳನ್ನು ರೂಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಸಂಚಾರ ದಟ್ಟಣೆ ನಿವಾರಿಸಿ ಸುಗಮ ಸಂಚಾರ ಏರ್ಪಡಿಸುವಂತಹದ್ದು, ಹಸಿರು ಬೆಂಗಳೂರು ಕಾರ್ಯಕ್ರಮದ ಮೂಲಕ ನಗರದಲ್ಲಿ ಹೆಚ್ಚು ಹಸಿರು ಪ್ರದೇಶ ಸೃಜಿಸಿ ಹಳೆಯ ಉದ್ಯಾನ ನಗರಿ ಎಂಬ ಹೆಸರನ್ನು ಮರುಸ್ಥಾಪಿಸುವುದು, ಸ್ವಚ್ಛ ಸುಂದರ ನಗರವನ್ನಾಗಿ ಮಾರ್ಪಡಿಸುವಂತಹದ್ದು, ಜನರ ಕುಂದುಕೊರತೆಗಳಿಗೆ ಶೀಘ್ರ ಸ್ಪಂದಿಸುವಂತಹದ್ದು, ಮೂಲ ಸೌಕರ್ಯಗಳ ಆಮೂಲಾಗ್ರ ಸುಧಾರಣೆ ಮೂಲಕ ಜೀವನವನ್ನು ಸಹನೀಯಗೊಳಿಸುವಂತಹದ್ದು ನಮ್ಮ ಸರ್ಕಾರದ ಗುರಿಯಾಗಿದೆ. ಬೆಂಗಳೂರು ಜಾಗತಿಕ ಮನ್ನಣೆ ಪಡೆದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಹೊಂದುವ ಉದ್ದೇಶದಿಂದ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ ಹಾಗೂ ಬ್ರಿಟಿಷ್ ಕೌನ್ಸಿಲ್ ನಡುವೆ ಬೆಂಗಳೂರಿನಲ್ಲಿಂದು ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್, ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್, ಬ್ರಿಟಿಷ್ ಕೌನ್ಸಿಲ್ನ ಉನ್ನತಾಧಿಕಾರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ರಾಷ್ಟ್ರೀಯ ವಿದ್ಯಾರ್ಥಿ ನವೋದ್ಯಮ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇದಿಕೆ ರಾಜ್ಯಗಳಲ್ಲಿ ನವೋದ್ಯಮ ಪರಿಸರ ಸೃಷ್ಟಿಸಲಿದ್ದು, ಆವಿಷ್ಕಾರದಲ್ಲಿ ತೊಡಗುವ ವಿದ್ಯಾರ್ಥಿಗಳ ನಡುವೆ ಜ್ಞಾನ ವಿನಿಮಯಕ್ಕೆ ಅವಕಾಶ ಮಾಡಿಕೊಡಲಿದೆ.
ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆವಿಷ್ಕಾರದಲ್ಲಿ ತೊಡಗುವಂತೆ ಉತ್ತೇಜಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ಸಹಕಾರಿಯಾಗುತ್ತಿವೆ. ಯುವ ಜನತೆ ಮುನ್ನಡೆಸುತ್ತಿರುವ ಈ ಪ್ರಯೋಗಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ, 3D ಪ್ರಿಂಟಿಂಗ್ ಮತ್ತಿತರ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಈ ಪ್ರಯೋಗಾಲಯಗಳ ನಡುವಿನ ಒಲಿಂಪಿಯಾಡ್ನಲ್ಲಿ ಅನೇಕ ವಿದ್ಯಾರ್ಥಿಗಳು ಹೊಸ ಆಲೋಚನೆಗಳೊಂದಿಗೆ ಬರುತ್ತಾರೆ. ಇವು ಆವಿಷ್ಕಾರಗಳಿಗೆ ಮುನ್ನುಡಿಯಾಗುತ್ತಿವೆ ಎಂದರು. ಐಐಟಿಗಳು ಮತ್ತು ಎನ್ಐಟಿಗಳಲ್ಲಿ ಆವಿಷ್ಕಾರ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದವರು ಹೇಳಿದರು. हमें मोबाइल का 10% भी नहीं आता. फोन लेना और फोन करना, एसएमएस पढ़ना और ज्यादा से ज्यादा व्हाट्सएप करना, इससे बाहर हमारी गाड़ी नहीं जाती. लेकिन अपने घर में ही बच्चे हैं या उनके भी बच्चे अगर है तो वो पोते जो है वो सबसे ज्यादा तेज होते हैं इस सभी मामलों में. वो ढूंढते रहते हैं और इसीलिए यह अटल टिंकरिंग लैब एक बहुत सफल प्रयोग रहा और अटल टिंकरिंग लैब की ओलंपियाड होती है. वो ओलंपियाड में अनेक नए आइडियाज लेकर छात्र आते हैं. ये इनोवेशन की शुरुआत है. ಚೀನಾದೊಂದಿಗೆ ವ್ಯವಹರಿಸುವಾಗ ನೇಪಾಳ ಜಾಗರೂಕವಾಗಿರಬೇಕೆಂದು ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ವೆಬಿನಾರ್ ಒಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನೇಪಾಳ ನಡುವಿನ ಸಹಕಾರ ಬಾಂಧವ್ಯ ಮತ್ತು ಜನರ ನಡುವಿನ ಸಂಪರ್ಕ ಆಳವಾಗಿ ಬೇರೂರಿದ್ದು ವ್ಯಾಪಕವಾಗಿದೆ. ಆದರೆ ಇತ್ತೀಚೆಗೆ ನೇಪಾಳ ಚೀನಾದೊಂದಿಗೂ ವ್ಯವಹರಿಸಲು ಮುಂದಾಗುತ್ತಿದೆ. ಅಂತಾರಾಷ್ಟೀಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಕ್ತವಾಗಿದೆ. ಇದಕ್ಕೆ ಭಾರತದ ಆಕ್ಷೇಪವಿಲ್ಲವಾದರೂ ಈ ಪ್ರಾಂತ್ಯದ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡ ಶ್ರೀಲಂಕಾ ಮತ್ತು ಇತರ ದೇಶಗಳ ಕುರಿತು ನೇಪಾಳ ಜಾಗರೂಕವಾಗಿರಬೇಕು ಮತ್ತು ಇದರಿಂದ ಕಲಿಯಬೇಕು ಎಂದರು. Business administration, music, fine arts and many more. Government of India initiatives to promote people-to-people contact in the fields of art and culture, academics and media include cultural programs, symposia and events organized in partnership with different local bodies of Nepal, as well as conferences and seminars in Hindi, including the ones that we are now witnessing at this moment. The Centre has generated considerable goodwill to various cultural events it has undertaken in the past. ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮಹತ್ವದ ಉಪಗ್ರಹ ಉಡಾವಣೆಗೆ ಸಜ್ಜಾಗಿದೆ. ಇಂದು ಮಧ್ಯಾಹ್ನ 3:41 ಪಿಎಸ್ಎಲ್ವಿ C-50 ರಾಕೆಟ್ ಮೂಲಕ CMS-01 ಸಂಪರ್ಕ ಉಪಗ್ರಹವನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಭೋಮಂಡಲಕ್ಕೆ ಕಳುಹಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದೆ. ಉಪಗ್ರಹ ಉಡಾವಣೆಯ ಇಳಿ ಎಣಿಕೆ ಸುಗಮವಾಗಿದ್ದು, ಉಪಗ್ರಹ ಉಡಾವಣೆಗೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಇಸ್ರೋ ವಿಜ್ಞಾನಿಗಳು ತಿಳಿಸಿದ್ದಾರೆ. ಪಿಎಸ್ಎಲ್ವಿ ರಾಕೆಟ್ ಮೂಲಕ ಇದು 52ನೇ ಉಡಾವಣೆಯಾಗಿದ್ದು, ದೇಶೀಯವಾಗಿ 77ನೇ ಉಡಾವಣೆಗೆ ಇಸ್ರೋ ಸಜ್ಜಾಗಿದೆ. ಈ ಸಂಪರ್ಕ ಉಪಗ್ರಹದಿಂದ ಸಿ ಬ್ಯಾಂಡ್ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲಿದ್ದು, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ವಲಯದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಿಸಲಿದೆ. ಈ ಉಪಗ್ರಹ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲಿದೆ. ಕೋವಿಡ್-19 ಪರಿಣಾಮದಿಂದ ದೇಶದ ಬಡವರು ಮತ್ತು ದುರ್ಬಲ ವರ್ಗದವರನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಹಾಗೂ ವಿಶ್ವ ಬ್ಯಾಂಕ್ $400 ದಶಲಕ್ಷ ಮೊತ್ತದ ಯೋಜನೆಗೆ ಸಹಿ ಮಾಡಿವೆ. ಕೋವಿಡ್ ಸಂದರ್ಭದಲ್ಲಿ ಇದು 2ನೇ ಕಾರ್ಯಕ್ರಮವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇನಲ್ಲಿ $750 ದಶಲಕ್ಷ ಮೊತ್ತದ ಮೊದಲ ಹಂತದ ಕಾರ್ಯಕ್ರಮ ಜಾರಿಗೊಳಿಸಲಾಗಿತ್ತು. ಕೋವಿಡ್-19 ಸೋಂಕಿನಿಂದ ಬಾಧಿತರಾದ ಈ ವರ್ಗವನ್ನು ರಕ್ಷಿಸಿ ಅವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಕೇಂದ್ರ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಡಾ ಸಿಎಸ್ ಮಹಾಪಾತ್ರ ಹಾಗೂ ವಿಶ್ವ ಬ್ಯಾಂಕ್ನ ಭಾರತೀಯ ಹಂಗಾಮಿ ನಿರ್ದೇಶಕರಾದ ಸುಮಿಲಾ ಗುಲ್ಯಾನಿ ಈ ಒಡಂಬಡಿಕೆಗೆ ಸಹಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಮಹಾಪಾತ್ರ, ಕೋವಿಡ್-19 ಪರಿಣಾಮಗಳಿಂದ ನಗರ ಪ್ರದೇಶದ ಬಡವರು, ವಲಸಿಗರು ಸಂಕಷ್ಟದಲ್ಲಿದ್ದು, ಇದರಿಂದ ಅವರನ್ನು ರಕ್ಷಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ಭವಿಷ್ಯದ ವಿಪತ್ತುಗಳನ್ನು ಎದುರಿಸಲು ಸರ್ಕಾರಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗಲಿವೆ. ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದರು. ಕೋವಿಡ್-19 ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿದ್ದು, ಇದು ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಸಾಬೀತಾಗಿದೆ. ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನ ಮಾಹಿತಿಯನ್ನು ಲಸಿಕೆ ಉತ್ಪಾದಕರು ಬಹಿರಂಗಪಡಿಸಿದ್ದು, ಈ ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ.
ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಐಸಿಎಂಆರ್ ಜಂಟಿಯಾಗಿ ಈ ಲಸಿಕೆ ಅಭಿವೃದ್ಧಿಪಡಿಸಿದ್ದು ಎಲ್ಲಾ ವಯೋಮಾನದವರ ಮೇಲೆ ನಡೆಸಿದ ಪ್ರಯೋಗದಲ್ಲಿ ಉತ್ತಮ ಫಲಿತಾಂಶ ಹೊರಹೊಮ್ಮಿದೆ. ಈ ಲಸಿಕೆಯನ್ನು 2 ರಿಂದ 8 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ರಕ್ಷಿಸಿಡಬೇಕಿದೆ. ಲಸಿಕೆ ವಿತರಣೆ ಕುರಿತು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ರೂಪಿಸಲಾಗುತ್ತಿದೆ. ಭಾರತೀಯ ಔಷಧ ನಿಯಂತ್ರಕರ ಪರಿಶೀಲನೆಗೆ ಒಳಪಟ್ಟಿರುವ 3 ಲಸಿಕೆಗಳಲ್ಲಿ ಕೋವ್ಯಾಕ್ಸಿನ್ ಕೂಡ ಒಂದಾಗಿದೆ. ಪ್ರಸ್ತುತ ಈ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದ್ದು 18 ರಿಂದ 55 ವರ್ಷ ವಯೋಮಾನದ 26,000 ಸ್ವಯಂ ಸೇವಕರ ಮೇಲೆ ಪ್ರಯೋಗಿಸಲಾಗುತ್ತಿದೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಕ್ರಮೇಣ ಇಳಿಕೆಯಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 24,010 ಹೊಸ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿದ್ದು ಒಟ್ಟು ಸಂಖ್ಯೆ 99,56,558ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ದೇಶದಲ್ಲಿ 3,22,366 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 3.34ರಷ್ಟಿದೆ. ಈವರೆಗೆ 94,89,740 ಮಂದಿ ಚೇತರಿಸಿಕೊಂಡಿದ್ದು ಗುಣಮುಖರಾದವರ ಪ್ರಮಾಣ ಶೇಕಡಾ 95.31ರಷ್ಟಿದೆ. ಒಂದೇ ದಿನ 355 ಜನ ಮೃತಪಟ್ಟಿದ್ದು ಒಟ್ಟು ಮರಣ ಸಂಖ್ಯೆ 1,44,451ಕ್ಕೆ ಏರಿಕೆಯಾಗಿದೆ. ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ರಾಜ್ಯದಲ್ಲಿ ಇದೇ 22 ಹಾಗೂ 27ರಂದು 2 ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದು 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ತೀವ್ರಗೊಂಡಿದ್ದು ಚುನಾವಣಾ ಕಣ ರಂಗೇರಿದೆ. ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ 1,64,550 ನಾಮಪತ್ರಗಳ ಪೈಕಿ 40,352 ಮಂದಿ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. 117 ತಾಲೂಕುಗಳ 3,019 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿದ್ದು ಒಟ್ಟು 1,17,383 ಮಂದಿ ಕಣದಲ್ಲಿದ್ದಾರೆ. ಈವರೆಗೆ ದಾಖಲೆ ಪ್ರಮಾಣದಲ್ಲಿ ಅಂದರೆ 4,377 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 432 ಗ್ರಾಮ ಪಂಚಾಯತ್ ಸ್ಥಾನಗಳಿಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಎಂದು ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷರಹಿತವಾಗಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲಾ ರಾಜಕೀಯ ಪಕ್ಷಗಳು ಸೂಕ್ತ ಸಹಕಾರ ನೀಡಬೇಕೆಂದು ರಾಜ್ಯ ಚುನಾವಣಾ ಆಯೋಗ ಮನವಿ ಮಾಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಡಿ ಚುನಾವಣೆಯನ್ನು ಪಕ್ಷರಹಿತವಾಗಿ ನಡೆಸಬೇಕಿದ್ದು ಇದಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಮುಕ್ತ ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತದೆ. ಜೊತೆಗೆ ಇದು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಎಂದು ಆಯೋಗ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಜಿಲ್ಲೆಯ 6 ತಾಲೂಕುಗಳಲ್ಲಿ ಚುನಾವಣೆಯ ಮಹತ್ವ ಹಾಗೂ ಮತ ಚಲಾವಣೆ ಕುರಿತು ಸಂಗೀತ, ನೃತ್ಯ ಹಾಗೂ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವಾಮಿ ಎಲೆಕ್ಷನ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? 5 ವರ್ಷಕ್ಕೊಂದು ಸಾರಿ ಬರ್ತಕ್ಕಂತ ಎಲೆಕ್ಷನ್. ಈ ಎಲೆಕ್ಷನ್ ನಲ್ಲಿ ಗೊತ್ತಾಯ್ತಿದೆ ಯಾರು ಕ್ಲೀನ್ ಆಗಿ ಗ್ರಾಮ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ರಾಮಗಿರಿ ಗ್ರಾಮಸ್ಥ ರಂಗಪ್ಪ, ಉತ್ತಮ ಅಭ್ಯರ್ಥಿ ಆಯ್ಕೆ ಹಾಗೂ ಮತದಾನ ಮುಖ್ಯ ಎಂದರು. ಅವ್ರನ್ನ ಆಯ್ಕೆ ಮಾಡ್ಕೊಳ್ರಿ. ಅದು ಆಸೆ ಅಪೇಕ್ಷೆಗೆ ಬಲಿ ಆಗಬೇಡ್ರಿ. ಒಳ್ಳೆ ವ್ಯಕ್ತಿ ನೋಡಿ ಮತದಾನ ನೀಡ್ರಿ. ನಾವು ಚಿತ್ರದುರ್ಗ ತಾಲೂಕಿನ ಸೃಷ್ಟಿ ಸಾಕ್ಷರತಾ ಕಲಾ ತಂಡದ ನಾಯಕ ಕಾಂತರಾಜ್, 4 ದಿನದಿಂದ 8 ಹಳ್ಳಿಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ನಾಟಕ, ಹಾಡಿನ ಮೂಲಕ, ಸಂಗೀತ, ನೃತ್ಯ ಹಾಗೂ ಬೀದಿ ನಾಟಕಗಳ ಮೂಲಕ ಮತದಾರರ ಪಾತ್ರ ಹಾಗೂ ಉತ್ತಮ ಆಡಳಿತಕ್ಕೆ ಉತ್ತಮ ಅಭ್ಯರ್ಥಿ ಆಯ್ಕೆ ಮುಖ್ಯ ಎಂಬ ವಿಷಯವನ್ನು ತಿಳಿಸುತ್ತಿದ್ದೇವೆ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆ ಸಂತಸ ತಂದಿದೆ ಎಂದರು. ನೋಡಿದ್ಮೇಲೆ ಸಂತೋಷ ಆಯ್ತು ನಮಗೆ. ನಾವು ಮತದಾನ ತಪ್ಪದೆ ಮಾಡಬೇಕು ನಾವು ಅಂತೇಳಿ ನಮ್ಮ ಜೊತೆಗೆ ಬಂದು ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಂಡಿದ್ದೇವೆ ನಾವು.
ಗ್ರಾಮ ಪಂಚಾಯತಿ ಚಿತ್ರದುರ್ಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಬಿ ಧನಂಜಯ್ ಗ್ರಾಮದ ಜನರಿಗೆ ಚುನಾವಣೆ ಕುರಿತು ಅರಿವು ಮೂಡಿಸಲು ಬೀದಿ ನಾಟಕ, ಪ್ರಚಾರ ಗೀತೆ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು 2 ಕಲಾ ತಂಡಗಳೊಂದಿಗೆ ಹಮ್ಮಿಕೊಂಡಿದ್ದೇವೆ. ಮತ ಚಲಾವಣೆ ಪ್ರತಿಯೊಬ್ಬರ ಕರ್ತವ್ಯ, ಉತ್ತಮ ಅಭ್ಯರ್ಥಿ ಆಯ್ಕೆ ನಮ್ಮ ಹಕ್ಕು ಎಂದರು. ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಎಲ್ಲ ಕಡೆ ಬೀದಿ ನಾಟಕ ನಮ್ಮ ಜಿಲ್ಲೆಯ ಆಯ್ದ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ನಾವು ಬೀದಿ ನಾಟಕ ಕಾರ್ಯಕ್ರಮ ಮತ್ತು ಪ್ರಚಾರ ಗೀತೆಗಳ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ 12ನೇ ಶತಮಾನದ ಶಾಸನ ಪತ್ತೆಯಾಗಿದೆ. ಉಡುತಡಿ ಕೋಟೆಯ ಪ್ರದೇಶದಲ್ಲಿ ಪಟ್ಟಿಕೆ, ಮಡಿಕೆ ಹಾಗೂ ಹೆಂಚಿನ ಚೂರಿನೊಂದಿಗೆ ಬಿಜ್ಜಳ ಅರಸರ ಕಾಲದ ತ್ರುಟಿತ ಶಾಸನ ಪತ್ತೆಯಾಗಿದೆ. ಈ ಶಾಸನದ ಕೆಳ ಹಾಗೂ ಎಡಭಾಗದಲ್ಲಿ ಅಕ್ಷರಗಳು ತ್ರುಟಿತವಾಗಿರುವುದು ಕಂಡುಬಂದಿದೆ. ಮಾಡ್ಕೊಂಡ್ರೆ ಸರ್ ಎಲ್ಲಿ ಕ್ಲೀನ್ ಇತ್ತು ಅಲ್ಲಿ ಹೊಡ್ಕೊಂಡ್ರೆ ಅದನ್ನ ಸರ್ ಆ್ಯಕ್ಚುಲಿ ಅಲ್ಲಿ ಅದನ್ನು ನೋಡ್ಕೊಂಡು ಅದು ಸಣ್ಣ ಕಲ್ಲಾಗಿದ್ರೆ ಈಗ 2 ಇದಾವಲ್ಲ ಸರ್, ನನಗೆ ಈಗ 2 ಇರೋದ್ರಿಂದ ಇದು ಅಲ್ಲೇ ಇದ್ದದ್ದು ಪುಸ್ತಕದ ಮೇಲೆ ಇದ್ದದ್ದು. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಿ ಪೂರ್ಣಿಮಾ, ಈ ಶಾಸನ ಬಿಜ್ಜಳ ಅರಸನ ಕಾಲಕ್ಕೆ ಸಂಬಂಧಿಸಿದ ಶಾಸನವಾಗಿದ್ದು ಈ ಪ್ರದೇಶದ ಪ್ರಾಮುಖ್ಯತೆಗೆ ಸಾಕ್ಷ್ಯ ದೊರೆತಂತಿದೆ ಎಂದರು. ಸಾಕ್ಷ್ಯ ದೊರೆತಂತಾಗಿದೆ. ಈ ಒಂದು ಶಾಸನವನ್ನು ಇಲ್ಲಿಯೇ ಇದೇ ಸ್ಥಳದಲ್ಲಿಯೇ ನಾವು ಮುಂದೆ ಇದನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಭಿವೃದ್ಧಿ ಪಡಿಸಿದ ನಂತರದ ದಿನಗಳಲ್ಲಿ ಇದನ್ನು ಸಂರಕ್ಷಣೆ ಮಾಡಿ ಇದರ ಒಂದು ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಗಳನ್ನ ಕೈಗೊಳ್ಳಲಾಗುವುದು. ಅಕ್ಕಮಹಾದೇವಿಯ ಜನ್ಮಸ್ಥಳವಾಗಿ ಸ್ಥಳೀಯ ಪ್ರದೇಶದ ಇತಿಹಾಸ ಅಧ್ಯಯನಕಾರ ರಮೇಶ್ ಬಿ ಹಿರೇಜಂಬೂರ್, ಈ ಪ್ರದೇಶವು 12ನೇ ಶತಮಾನಕ್ಕೂ ಪುರಾತನವಾಗಿದೆ. ಈ ಶಾಸನ ಅಕ್ಕಮಹಾದೇವಿಯ ಕೋಟೆ ಮತ್ತು ಆಕೆ ಬದುಕಿದ್ದ ಕುರಿತ ಗೊಂದಲಗಳಿಗೆ ಪರಿಹಾರ ದೊರೆತಿದೆ ಎಂದರು. 12ನೇ ಶತಮಾನದ ಒಂದು ಶಾಸನ ಸಿಕ್ಕಿದೆ. ಬಿಜ್ಜಳನ ಅವಧಿಯಲ್ಲಿ ಕಸಪಯ್ಯ ನಾಯಕನ ಉಲ್ಲೇಖ ಇರತಕ್ಕಂಥ ಶಾಸನ ಇವತ್ತು ಅಕ್ಕಮಹಾದೇವಿಯ ಈ ಕೋಟೆ ಮತ್ತು ಅಕ್ಕಮಹಾದೇವಿಯ ಲಭ್ಯತೆಯ ಕುರಿತಾಗಿರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ಒಂದಷ್ಟು ಪರಿಹಾರ ಸೂಚಿಸಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ದೊರಕಿರ್ತಕ್ಕಂಥ ಹಲವಾರು ಪ್ರಾಚ್ಯ ಅವಶೇಷಗಳು ಈ ಕೋಟೆಯ ಮಹತ್ವವನ್ನು ಸಾರಿ ಹೇಳ್ತಾ ಇದ್ದವು. ಆ ಸಂದರ್ಭದಲ್ಲಿ ಇಲ್ಲಿ ಅಕ್ಕಮಹಾದೇವಿ ಪುರಾತತ್ವ ಮತ್ತು ಪರಂಪರೆ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ಶೇಜೇಶ್ವರ್ ಬಿಜ್ಜಳ ಅರಸ ಮಹಾದಂಡನಾಯಕ ಅಕ್ಕಮಹಾದೇವಿ ಹಾಗೂ ಪ್ರದೇಶ ಕುರಿತು ಐತಿಹಾಸಿಕ ವಿಷಯ ಕುರಿತು ವಿವರಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪುರಾತತ್ವ ಶಾಸನಗಳು ದೊರೆಯಬಹುದು ಎಂದರು. ಶಾಸನದಲ್ಲಿ ಬಿಜ್ಜಳ ಅರಸನ ಮಹಾದಂಡನಾಯಕ ಕಸಪಯ್ಯ ನಾಯಕ ಅಂತ ಉಲ್ಲೇಖವಿದ್ದು ಇಲ್ಲಿನ ಒಂದು ಬಲ್ಲೇಶ್ವರ ದೇವಸ್ಥಾನಕ್ಕೆ ಹಾಗೂ ಇಲ್ಲಿನ ಒಂದು ಬ್ರಹ್ಮಪುರಿ ಅಂತ ಒಂದು ಅಗ್ರಹಾರಕ್ಕೆ ದಾನ ನೀಡಿರೋ ಉಲ್ಲೇಖ ಕಂಡುಬರುತ್ತದೆ. ಆದ್ದರಿಂದ ಏನು ಇವತ್ತು ಕೌಶಿಕ ಮಹಾರಾಜ ಅಕ್ಕಮಹಾದೇವಿನ ಒಂದು ಪತಿ ಅಂತ ಏನು ಕರೀತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಕಸಪಯ್ಯ ನಾಯಕನನ್ನು ಚಿದಾನಂದ ಮೂರ್ತಿ ಅವರು ಕೌಶಿಕ ಮಹಾರಾಜ ಎಂದು ಕರೆದಿರೋದ್ರಿಂದ ಈ ಒಂದು ಅಕ್ಕಮಹಾದೇವಿ ಜನ್ಮಸ್ಥಳಕ್ಕೆ ಒಂದು ಮಹತ್ವ. ಸಮಾಜದಿಂದ ಪ್ರತಿಯೊಂದನ್ನು ಪಡೆದುಕೊಳ್ಳುವ ನಾವು ಸಮಾಜಕ್ಕೆ ಕೊಡುಗೆ ನೀಡುವ ಮೂಲಕ ಬದುಕು ಸಾರ್ಥಕಗೊಳಿಸಲು ಚಿಕ್ಕಮಗಳೂರಿನ ಸ್ನೇಹ ಚಿಂತನ ಟ್ರಸ್ಟ್ ಮುಂದಾಗಿದೆ. ಈ ಟ್ರಸ್ಟ್ನ ಸದಸ್ಯರಾದ ಹಳೆಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ತಂಡ ದೂರದ ಗಡಿ ಗ್ರಾಮಗಳಲ್ಲಿ ಬೀದಿ ದೀಪ ಅಳವಡಿಸಿ ನಿರ್ವಹಿಸುವ ಹೊಣೆ ಹೊತ್ತು ಇತರರಿಗೂ ಮಾದರಿಯಾಗಿದೆ. ಈ ಕುರಿತು ಒಂದು ವರದಿ. ಈ ಗ್ರಾಮದ ಹೆಸರು ಗಣೇಶಪುರ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20 ಮನೆಗಳಿರುವ ಕುಗ್ರಾಮ. ಪಟ್ಟಣದಿಂದ ದೂರದಲ್ಲಿ ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿರುವ ಈ ಗ್ರಾಮದ ರಸ್ತೆಗಳೀಗ ರಾತ್ರಿಯ ವೇಳೆ ಹಾಲು ಬೆಳಕಿನಿಂದ ಕಂಗೊಳಿಸುತ್ತಿವೆ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿರುವ ಎಂಜಿನಿಯರಿಂಗ್ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಿಂಚನ ಟ್ರಸ್ಟ್. ನಮ್ಮ ಹಳೆ ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸ್ಗಳೆಲ್ಲ ಸೇರಿಕೊಂಡು ನಮ್ಮದೇ ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಹಣನ ಹಾಕ್ಕೊಂಡು ನಮ್ಮ ಸ್ಥಳೀಯವಾಗಿ ಹಿಂದುಳಿದ ಜನಗಳಿಗಾಗಲಿ ಊರಿಗಾಗಲಿ ಆ ಥರ ಎಷ್ಟಾಗುತ್ತೋ ಅಷ್ಟು ಸಹಕಾರ ಮಾಡಬೇಕು ಅಂದ್ಬಿಟ್ಟು ಈ ಥರ ಒಂದು ಸಂಸ್ಥೆ ಹುಟ್ಟಾಕಿದ್ವಿ. ಕಳೆದ 4 ವರ್ಷಗಳಿಂದ ಈ ಟ್ರಸ್ಟ್ ಪಟ್ಟಣದಿಂದ ದೂರ ಇರುವ ಗಡಿ ಗ್ರಾಮಗಳನ್ನು ಗುರುತಿಸಿ ದೀಪಾವಳಿಯ ಸಂದರ್ಭದಲ್ಲಿ ಆ ಊರಿಗೆ ಎಲ್ಇಡಿ ಬೀದಿ ದೀಪ ಅಳವಡಿಸುವ ಕಾರ್ಯ ಮಾಡುತ್ತಿದೆ. ಜೊತೆಗೆ 1 ವರ್ಷ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸುತ್ತಿದೆ. ಹಳ್ಳಿಗಳಲ್ಲಿ ಆಲ್ಮೋಸ್ಟ್ 7 ಗಂಟೆಗೆ ಕತ್ಲಾಯಿತು ಅಂದರೆ ಅಕ್ಕಪಕ್ಕ ಮನೆಗೆ ಹೋಗೋಕ್ಕೆ ಜನ ಹೆದರ್ತಾರೆ. ಒಂದು ಸಮಸ್ಯೆ ಇರುತ್ತಲ್ಲ ಇದು, ಅದೊಂದು ಮೂಲ ಉದ್ದೇಶ ಹಿಡ್ಕೊಂಡು ನಾವು ಈ ಥರ ಗಡಿ ಗ್ರಾಮಗಳನ್ನ ಪ್ಲೇಸ್ ಮಾಡಿಕೊಂಡು ಲೈಟ್ಸ್ಗಳಾಗ್ತಾ ಇದ್ದೀವಿ. ಅಮೃತಾಪುರ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಸ್ನೇಹ ಸಿಂಚನ ಟ್ರಸ್ಟ್ ಯುವಕರು ಮತ್ತು ಎಡಿಸನ್ ಆಂಪ್ ಸಂಸ್ಥೆಯ ಸಹಯೋಗದ ಈ ಸತ್ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಈ ಗ್ರಾಮ ಸ್ವಲ್ಪ ಗುಡ್ಡಗಾಡು ಪ್ರದೇಶಕ್ಕೆ ಹತ್ತಿರ ಇರೋದ್ರಿಂದ ನಮಗೆ ಪೇಟೆಗೆ ಕೂಡ ದೂರ ಇದೆ.
ಹಾಗಾಗಿ ಈ ಒಂದು ಗ್ರಾಮವನ್ನು ಗುರುತಿಸ್ಬಿಟ್ಟು ನಮ್ಮನ್ನ ಅಪ್ರೋಚ್ ಮಾಡಿದ್ರು. ಇವತ್ತು LED ಬಲ್ಬ್ಗಳನ್ನ ಹಾಕಬೇಕು ಅಂತಿದ್ದೀವಿ ಅಂತ. ಆಗ ನಾವು ಕೂಡ ಸರ್ಕಾರದ ಒಂದು 14ನೇ ಹಣಕಾಸು ಯೋಜನೆಯಿಂದ ಇಲ್ಲಿ ಅಳವಡಿಸ್ಬೇಕು ಅಂತಿದ್ವಿ. ಈಗ ನಮಗೆ ಇವರು ಇಲ್ಲಿ ಅಳವಡಿಸ್ಕೊಟ್ಟಿರೋದ್ರಿಂದ ಆ ಒಂದು ಅನುದಾನ ನಮಗೆ ಉಳಿದ್ಬಿಟ್ಟು ಅದನ್ನು ನಾವು ಬೇರೆ ಗ್ರಾಮಕ್ಕೆ ವಿನಿಯೋಗಿಸೋದಕ್ಕೆ ಸಹಾಯಕವಾಗಿದೆ. ಇದು ಬಂದ್ಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಮತ್ತು ಇನ್ಸೆಕ್ಟ್ಸ್ ಪ್ರೂಫ್ ಆಗಿರೋದ್ರಿಂದ ಮತ್ತು ಕೆಳಗೆ ನಾವು SPD ಅಂತ ಯೂಸ್ ಮಾಡ್ತೀವಿ, ಪೆಸ್ಟ್ ಪ್ರೊಟೆಕ್ಷನ್ ಡಿವೈಸ್ ಅಂತ ಯೂಸ್ ಮಾಡ್ತೀವಿ. ಇದು ಲೈಟ್ನಿಂಗ್ ಅಷ್ಟು ಥರ ವರ್ಕ್ ಆಗುತ್ತೆ ಮತ್ತು ಲೈನ್ ಇಶ್ಯೂಸ್ ಏನಾದರೂ ಇದ್ದರೆ ಅಲ್ಲೇ ಅವಾಯ್ಡ್ ಮಾಡುತ್ತೆ. ಮತ್ತು ಮೇಲ್ಗಡೆ ಲೆನ್ಸ್ ಮಾಡಲ್ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಇಲ್ಲಿ ಈ ಗ್ರಾಮದಲ್ಲಿ ಅಳವಡಿಸಿದ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾವು, ಚೇಳುಗಳು ಹಾಗೂ ವನ್ಯಮೃಗಗಳಿಗೆ ಹೆದರಿ ರಾತ್ರಿಯ ವೇಳೆ ಓಡಾಡಲು ಹೆದರುತ್ತಿದ್ದ ಗ್ರಾಮದ ಜನತೆ ಈಗ ನಿರ್ಭೀತಿಯಿಂದ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಮುಂಚೆ ಸಣ್ಣ ಬಲ್ಪ್ ಇತ್ತು, ಈಗ LED ಬಲ್ಪು ಸಂಘ ಸಂಸ್ಥೆಯವರು ಹಾಕಿದ ಮೇಲೆ ಒಳ್ಳೆ ಬೆಳಕು ಇದಾಗಿ ನೈಟು ಗುಡ್ಡದ ಪ್ರದೇಶ ಇರೋದ್ರಿಂದ ಒಳ್ಳೆ ಬೆಳಕಾಗಿ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಪ್ರಾಣಿ ಅವೆಲ್ಲ ಬಂದು ಮುಂಚೆ ಊರೊಳಗೆಲ್ಲ ಬಂದು ಚಿಟ್ಟೆಗಳೆಲ್ಲ ಈಗ ಯಾವ ಥರದ್ದು ಈಗೆಲ್ಲ ಬೆಳಕು ಕಂಡು ಕೂಡಲೇ ಪ್ರಾಣಿಗಳು ಹೊರಗೆ ಹೋಗ್ತಾ ಇದ್ದಾವೆ. ಅತಿ ಹೆಚ್ಚು ಪ್ರಕಾಶಮಾನವಾದಂಥ LED ಬಲ್ಬ್ಗಳನ್ನ ಇವು ಟ್ರಸ್ಟ್ ಕಡೆಯಿಂದ ನಮ್ಮ ಊರಿಗೆ ಒದಗಿಸ್ಕೊಟ್ಟಿರೋದ್ರಿಂದ ಈಗ ನಮ್ಮೂರು ಉತ್ತಮವಾಗಿ ಕಾಣುತ್ತೆ. ಈಗ ಸುಲಲಿತವಾಗಿ ನಾವು ಓಡಾಡ್ಬೋದಾಗಿದೆ. LED ಲೈಟ್ಗಳ ಅಳವಡಿಕೆಯಿಂದ ವಿದ್ಯುತ್ ಉಳಿತಾಯವೂ ಆಗುತ್ತದೆ, ಜೊತೆಗೆ ಪ್ರಕಾಶಮಾನವಾದ ಬೆಳಕಿನ ಸಿಂಚನವೂ ಆಗುತ್ತದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿ ಗಡಿ ಗ್ರಾಮಗಳಿಗೆ ಬೆಳಕು ನೀಡುತ್ತಿರುವ ಸ್ನೇಹ ಸಿಂಚನ ಟ್ರಸ್ಟ್ನಂತೆ ಇನ್ನೂ ಹಲವು ಸಂಸ್ಥೆಗಳು ಮುಂದೆ ಬರಲಿ, ತಾವು ಹುಟ್ಟಿ ಬೆಳೆದ ಊರಿಗೆ ಒಳಿತು ಮಾಡಲಿ. ಮುಂದಿನ ವರ್ಷದ ಜನವರಿ 15ರಿಂದ ಫೆಬ್ರವರಿವರೆಗೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಆರಂಭಿಸಲಾಗುತ್ತಿದೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಮಹಾಕಾರ್ಯದರ್ಶಿ ಚಂಪತ್ ರಾಯ್ ತಿಳಿಸಿದ್ದಾರೆ. ರಾಷ್ಟ್ರದ ಎಲ್ಲಾ ಸಮುದಾಯ, ವರ್ಗ, ಜಾತಿ, ಧರ್ಮ, ಭಾಷೆ, ಜನತೆಯ ಸಹಕಾರದೊಂದಿಗೆ ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿ ರೂಪುಗೊಳ್ಳುತ್ತಿದೆ. ಮಂದಿರ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ತಜ್ಞ ಉದ್ಯಮಿ NR ಶೆಟ್ಟಿ ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದವರಾದ NR ಶೆಟ್ಟಿ ರಾಜ್ಯದ ಧಾರ್ಮಿಕ, ಸಾಂಸ್ಕೃತಿಕ, ಔದ್ಯಮಿಕ ವಲಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದು, ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಅನನ್ಯ ಎಂದು ಬಣ್ಣಿಸಿದ್ದಾರೆ. ಆತಿಥೇಯ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳ ನಡುವೆ ಇಂದಿನಿಂದ ಅಡಿಲೇಡ್ ಕ್ರೀಡಾಂಗಣದಲ್ಲಿ 4 ಟೆಸ್ಟ್ ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಪಂದ್ಯ ಆರಂಭವಾಗಿದೆ. ಹೊನಲು ಬೆಳಕಿನಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತಕ್ಕೆ ಆರಂಭಿಕ ಆಘಾತ ಎದುರಾಗಿದೆ. ಪೃಥ್ವಿ ಶಾ ಶೂನ್ಯಕ್ಕೆ ಔಟ್ ಆಗಿದ್ದು, ಮಯಾಂಕ್ ಅಗರ್ವಾಲ್ 17 ರನ್ ಗಳಿಸಿ ಔಟ್ ಆಗಿದ್ದಾರೆ. ಚೇತೇಶ್ವರ್ ಪೂಜಾರ್ 28, ನಾಯಕ ವಿರಾಟ್ ಕೊಹ್ಲಿ 17 ರನ್ ಗಳಿಸಿ ಆಡುತ್ತಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ಭಾರತ 2 ವಿಕೆಟ್ ನಷ್ಟಕ್ಕೆ 66 ರನ್ ಗಳಿಸಿ ಆಡುತ್ತಿದೆ. ಭಾರತದ ಪರ ಪೃಥ್ವಿ ಶಾ ಹಾಗೂ ವೃದ್ಧಿಮಾನ್ ಸಹಾ ಅವರಿಗೆ ಈ ಪಂದ್ಯದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಬರುವ 2022ರಲ್ಲಿ ಏಷ್ಯನ್ ಫುಟ್ಬಾಲ್ ಟೂರ್ನಿ ನಡೆಸಲು ಭಾರತಕ್ಕೆ ಅವಕಾಶ ದೊರೆತಿದೆ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನಿಂದ ಪಂದ್ಯಾವಳಿಗಳು ನಡೆಯಲಿದ್ದು, ಭಾರತ ಹಾಗೂ ಏಷ್ಯಾದಲ್ಲಿ ಫುಟ್ಬಾಲ್ ಕ್ಷೇತ್ರದಲ್ಲಿ ಈ ಬೆಳವಣಿಗೆ ಹೊಸ ಮನ್ವಂತರಕ್ಕೆ ಕಾರಣವಾಗಿದೆ. ಈಗಾಗಲೇ ಭಾರತ 17 ವರ್ಷ ವಯೋಮಿತಿಯೊಳಗಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಆಯೋಜಿಸಿದ್ದು, ಬರುವ 2022ರಲ್ಲಿ 17 ವರ್ಷ ವಯೋಮಿತಿಯೊಳಗಿನ ಮಹಿಳಾ ಫಿಫಾ ಫುಟ್ಬಾಲ್ ಹಾಗೂ ಮಹಿಳಾ ಏಷ್ಯನ್ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಲು ಸಿದ್ಧತೆ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ವರ್ಚುವಲ್ ದ್ವಿಪಕ್ಷೀಯ ಸಭೆ. ಚಿಲಾಹಟ್ಟಿ ಹಲ್ದಿಬಾರಿ ರೈಲು ಮಾರ್ಗಕ್ಕೆ ಚಾಲನೆ. ಬೆಂಗಳೂರು ನಗರವನ್ನು 2022ರ ವೇಳೆಗೆ ತ್ಯಾಜ್ಯ ಮುಕ್ತ, ಸ್ವಚ್ಛ, ಸುಂದರ ನಗರವಾಗಿ ಪರಿವರ್ತಿಸಲು ಕಾರ್ಯಯೋಜನೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆವಿಷ್ಕಾರದಲ್ಲಿ ತೊಡಗುವಂತೆ ಉತ್ತೇಜಿಸಲು ಆದ್ಯತೆ. ಪ್ರಕಾಶ್ ಜಾವಡೇಕರ್. ಇಸ್ರೋದಿಂದ ಸಿ ಬ್ಯಾಂಡ್ ಸೇವೆ ವಿಸ್ತರಿಸುವ CMS-01 ಸಂಪರ್ಕ ಉಪಗ್ರಹ ಇಂದು ಮಧ್ಯಾಹ್ನ ಉಡಾವಣೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.